ಅಲ್ಲೇ ಮುರಿದಿತ್ತು, ಸ್ಕ್ರಾಚ್ ಆಗಿತ್ತು. ಇಲ್ಲೇ ಮುರ್ಕೊಂಡಿದ್ದ ಸ್ನೇಹಿತರೆ ಕೈಯ ಸೆವೆಂತಿರುವಾಗ. ಮತ್ತು ಈಗ ಅಲ್ಲೇ ಏಟ್ ಮಾಡ್ಕೊಂಡಿದ್ದಾನೆ. ರಾಡ್ ಇದು ಕ್ರ್ಯಾಕ್ ಬಿಟ್ಟಿತ್ತು ಅಷ್ಟೇ. ನಾವೇನು ಅಲ್ಲೇ ರೊಟ್ಟಿ ತರಾರೆ ಅನ್ಬೋದು, ತಾಲಿಪಟ್ಟಿ ತರಾರೆ ಅನ್ಬೋದು. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ನೋಡಿ ಯಾವ ಥರ ಬಂದಿದೆ, ಎರಡು ಸೈಡು ಚೆನ್ನಾಗಿ ಬೆಂದಿದೆ. ನಾವು ಹಾಗೇನೂ ತಿನ್ಬೋದು, ಇದರಲ್ಲಿ ಖಾರ ಉಪ್ಪ ಎಲ್ಲ ಇರೋದ್ರಿಂದ ಹಾಗೆ ತಿನ್ಬೋದು. ಮಿಡ್ಲಲ್ಲಿ ನಮಗೆ ಒಂದೊಂದು ಮೆಕ್ಕೆ ಕಾಳು ಸಿಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸ್ವಲ್ಪ ಚೆನ್ನಾಗಿದ್ದೀವಿ. ನೋಡಿ ಮಕ್ಕಳಿಗೆ ತಿಂಡಿ ಮಾಡಿಕೊಡ್ತೀನಿ. ಈಗ ಇವ್ರದ್ದು ಇನ್ನೂ ರಜೆ ಇದೆ, ಇನ್ನೂ 2-3 ದಿನ ಅಲ್ಲ ನಮ್ಮದು ಎಕ್ಸಾಮ್ ಮುಗಿಲಿಕ್ಕೆ. ಇವಳು ಎಕ್ಸಾಮ್ ಇದೆ ಅಂತ ಓದ್ಕೊಳ್ಳಿಕ್ಕೆ ಮನೆಯಲ್ಲಿ ಇರ್ತಾಳೆ ಸ್ನೇಹಿತರೆ. ಅವನು ಆಲ್ಮೋಸ್ಟ್ ರೆಡಿಯಾಗಿದ್ದಾನೆ ಕಾಲೇಜ್ಗೆ ಹೋಗಲಿಕ್ಕೆ. ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಈಗ ಒಂದು ಸ್ವಲ್ಪ ಆಯಿತು ಬೆಳಗ್ಗೆ ಮಳೆ. ಈಗ ನಾನು ಕೂಡ ಬೇಗ ಪೂಜೆ ಅದು ಮಾಡಿ ಕೆಲಸಕ್ಕೆ ಹೋಗ್ತೀನಿ ಸ್ನೇಹಿತರೆ. ನಿನ್ನೆಯಿಂದ 2 ಮನೆ ಸ್ಟಾರ್ಟ್ ಆಯಿತು ಕೆಲಸದ್ದು. 2 ಮನೆ ಸ್ಟಾರ್ಟ್. ನಿನ್ನೆ ರಾತ್ರಿ ಹೋಗಿ ಮಾಡಿ ಬಂದಿದ್ದಾರೆ ಅಮ್ಮರು. ಇನ್ನು 2 ಮನೆ ಸ್ಟಾರ್ಟ್. ಬೆಳಗ್ಗೆ 8 ಹೋದರೆ 10-11 ಗಂಟೆಗೆ ಮನೆಗೆ ಬರಬೇಕು. ಇನ್ನು ಅಲ್ಲ ಶ್ರೇ, 10-11 ಗಂಟೆ ಆಕೈತಿ ಬರಾಗತ್ತು. 11 ಗಂಟೆ 12 ಗಂಟೆ ಹತ್ತಿರ ಆಕೈತಿ. ಇಷ್ಟು ಪಾತ್ರೆಗಳದ. ಈಗ ಪಾತ್ರೆ ತೊಳ್ಕೊಂಡು ಇದು ಕಸ ಗುಡಿಸಿ ಮನೆ ಒರೆಸಿ ಪೂಜೆ ಮಾಡಿಲ್ಲ. ಈಗ ಅವ್ರಿಗೆ ತಿಂಡಿ ಮಾಡಿಕೊಟ್ಟೆ, ಇನ್ನು ಪೂಜೆ ಮಾಡಿ ಹೊರಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಬೆಳಗ್ಗೆ ಇವತ್ತು 3 ಕಡೆ ಹೋಗ್ಲಿಕ್ಕಿತ್ತು ಕೆಲಸಕ್ಕೆ. ಕೆಲಸ ಮುಗಿಸಿ ಮನೆಗೆ ಬಂದು ಸ್ನಾನ ಮಾಡಿ ಈಗ 2 ಗಂಟೆಗೆ ಬಂದಿದ್ದೆ. ಸಾಕಾಗಿತ್ತು, ಸ್ವಲ್ಪ ರೆಸ್ಟ್ ಮಾಡಿ ಈಗ ಸಾಯಂಕಾಲ 4 ಗಂಟೆ ಆಗ್ತಾ ಬಂದಿದೆ. ಏನು ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಶ್ರೇಯನ್ ಕಾಲೇಜ್ ಸುಟಿ ಇದೆ, ಆಲ್ಮೋಸ್ಟ್ ಗೊತ್ತೇ ಇದೆ ಎಲ್ಲರಿಗೂ. ಹಾಗಾಗಿ ಈಗ ನುಗ್ಗೆ ಸೊಪ್ಪನ್ನು ತಂದಿದ್ದೇವೆ, ಫುಲ್ ಇದೆ. ನುಗ್ಗೆ ಸೊಪ್ಪು ಮಾತ್ರ ಇಲ್ಲ, ತಿಮಾರಿ ಸೊಪ್ಪು ಕೂಡ ತಂದಿದ್ದೇವೆ. ನುಗ್ಗೆ ಸೊಪ್ಪು ಇದನ್ನು ಈಗೆಲ್ಲ ತೆಗೆದು ಎತ್ತಿಟ್ಕೋಬೇಕು. ಹಾಗೆ ಇಲ್ಲಿ ನಮ್ಮ ಮೇಡಮ್ ಅವರು ಏನು ಮಾಡತ್ತೀರಿ, ಈರುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ, ಕರಿಬೇವು ಎಲ್ಲ ಕಟ್ ಮಾಡ್ತಾಯಿದ್ದಾರೆ. ಯಾಕೆ ಅಂಥೇಳಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ಇಲ್ಲೀಗ ಸ್ವಲ್ಪ ಹಣ್ಣಿತ್ತು. ಧನುಷ್ ಬರ್ತಾನೆ ಕಾಲೇಜಿಂದ, ಅವನಿಗೆ ಸ್ವಲ್ಪ ಬಂದ ತಕ್ಷಣ ಅವನಿಗೆ ಊಟ ಏನಾದರೂ ಬೇಕಲ್ಲ, ಅದಕ್ಕಾಗಿ ಹಣ್ಣಿತ್ತು, ಒಗ್ಗರಣೆ ಹಾಕಿನಿ. ಹಾಗೆ ಇಲ್ಲಿ ಚಹಾ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇದರೊಟ್ಟಿಗೆ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಸ್ವಲ್ಪ ಹಸಿ ಮೆಕ್ಕೆಜೋಳ, ಇದು ಕುದಿಸಿದ್ದಲ್ಲ ಯಾವುದಲ್ಲ, ಹಸಿ ಮೆಕ್ಕೆಜೋಳನ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಹಿಟ್ಟನ್ನು ರುಬ್ಬಿ ಹಾಕ್ಕೊಂಡಿದ್ದೀನಿ. ಇದು ಯಾವ ಹಿಟ್ಟು ಏನಂಥೇಳಿ ಗೊತ್ತಾಗುತ್ತೆ ನಿಮಗೆ. ರುಬ್ಬಿ ಎತ್ತಿಟ್ಟಿದ್ದೀನಿ ಒಂದು 5 ನಿಮಿಷ ರೆಸ್ಟಿಗೆ. ಅದಕ್ಕಾಗಿ ಶ್ರೇಯಾನಿಗೆ ಈರುಳ್ಳಿ ಹೋಳೋದಕ್ಕೆ ಹೇಳಿದ್ದೇನೆ. ಎಲ್ಲ ಮಿಕ್ಸ್ ಮಾಡಿಟ್ರೆ ಮಿದು ಆಗುತ್ತೆ. ಮಿಕ್ಸ್ ಮಾಡೋದು ಆವಾಗಲೇ ಮಾಡಬೇಕು. ಅದಕ್ಕಂಥೇಳಿ ಇದನ್ನೀಗ ಅವಳು ಹೋಳಿದ ಮೇಲೆ ಮಿಕ್ಸ್ ಮಾಡಿದ್ರೆ ಇದಕ್ಕೂ ಒಂದು ಸ್ವಲ್ಪ ಮಸಾಲೆ ರುಬ್ಕೊಂಡಿದ್ದೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಒಂದು 3-4 ಥರ. ಅದು ಏನಂತೇಳಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ತುಂಬ ಒಳ್ಳೆಯದು. ನಾನೇ ಫಸ್ಟ್ ಟೈಮ್ ಓನಾಗಿ ಮಾಡ್ತಾಯಿರೋ ಅಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲೊಂದು ಮುಚ್ಚಳ ಮುಚ್ಚಿಬಿಡ್ತೇನೆ, ಇಲ್ಲಾಂದರೆ ಅದು ಆರುತ್ತೆ. ಚಹಾ ಕುದೀಲಿ. ನಾನು ಮತ್ತೆ ಇದೆಲ್ಲ ಮಾಡಿಟ್ಟು ಮತ್ತೆ 5 ಗಂಟೆಗೆ ಹೋಗಲಿಕ್ಕಿದೆ. ಯಜಮಾನ್ರು ನಾನು ಹೋಗ್ತೇವೆ. ಇವರಿಬ್ಬರು ಅಕ್ಕ ತಮ್ಮ ಇವರೊಂದು ಕಡೆ ಹೋಗ್ತಾರೆ. ರೆಡಿ ಆಗ್ತಂಗಿನಿ ಏನು ಆಯಿತಾ? ಇವರಿಬ್ಬರು ಅಕ್ಕ ತಮ್ಮ ಒಂದು ಕಡೆ ಹೋಗ್ತಾರೆ, ನಾನು ನನ್ನ ಗಂಡ ಒಂದು ಕಡೆ ಹೋಗ್ತೀವಿ ಅಲ್ಲ. ನೀವೆಲ್ಲಿಗೆ ಹೋಗೋದೀಗ? ಅವರು ನಮ್ಮ ಅಮ್ಮನ ಮನೆಗೆ ಹೋಗ್ತಾರೆ, ಅಲ್ಲಿದ್ದ ಧನುಷನಿಗೆ ಇನ್ನು ಹೋಗಬೇಕಲ್ಲ. ಅವ್ನು ಬಯ್ಯೋ ತೊಗೊಂಡಿರೋ ಕಾರಣ ಅಲ್ಲಿಗೆ ಅವನು ಓದಲಿಕ್ಕೆ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿದ್ದಾನೆ. ಅದಕ್ಕಾಗಿ ಅವರಿಬ್ಬರು ಅಲ್ಲಿ ನಮ್ಮ ಅಮ್ಮರ ಮನೆಗೆ ಹೋಗ್ತಾರೆ. ನಾನು ನನ್ನ ಗಂಡ ಕೆಲಸಕ್ಕೆ ಹೋಗ್ತೇವೆ ಸಾಯಂಕಾಲ. ಮತ್ತು ನನ್ನ ಗಂಡ ಸಾಯಂಕಾಲ ಬಂದು ಇದಕ್ಕೆ ಹೋಗ್ತಾರೆ, ಅವ್ರು ಇರೋದಿಲ್ಲ, ಡ್ರೈವಿಂಗ್ ಹೋಗ್ತಾರೆ. ಅದಕ್ಕಾಗಿ ಈಗಲೇ ಹೋಗಿ ಬರ್ತೇವೆ. ಅವರು 7 ಗಂಟೆಗೇನೋ ಮತ್ತು ಮಂಗಳೂರಿಗೆ ಹೋಗೋರ್ತಾರೆ ಯಜಮಾನ್ರು. ಅದಕ್ಕಾಗಿ ಇದನ್ನು ಮಾಡಿ ಅವ್ರಿಗೆ ಸ್ವಲ್ಪ ಕೊಟ್ಟು ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬರ್ತೇವೆ ಸ್ನೇಹಿತರೆ.
ಇದನ್ನು ಮಾಡುವಾಗ ಇವತ್ತೇ ಬರುತ್ತೆ ಇದರ ರೆಸಿಪಿ, ನೀಟಾಗಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಏನು ಅಂಥೇಳಿ ನಿಮಗೆ ಆಮೇಲೆ ಹೇಳ್ತೀನಿ. ಯಾರಾದರೂ ಈ ಥರ ಮಾಡೋದಕ್ಕೆ ಹಿಟ್ಟನ್ನು ರುಬ್ಬಿಟ್ಕೊಳ್ಳಲ್ಲ, ನಾನು ರುಬ್ಬಿಟ್ಟಿದ್ದೇನೆ, ತೋರಿಸ್ತೀನಿ ಏನಂಥೇಳಿ. ಸೀಕ್ರೆಟ್ ಅಂತೇನಿಲ್ಲ, ಮಾಡುವಾಗ ಹೇಳ್ತೀನಿ ನಿಮಗೆ. ನೋಡಿ ನುಗ್ಗಿ ಸುಚಾಪತನ ಫೋನದ ಫೋನಿಗೊಂದು ಏನಾಗಿದೆ ಸ್ನೇಹಿತರೆ, ಏನು ಮಾಡೋದು ನೋಡಿ. ಈಗ ನುಗ್ಗೆ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಕವರಲ್ಲಿ ಹಾಕಿಟ್ರು. ಇದನ್ನು ಇದೊಬ್ಬರಿಗೆ ಅದೊಬ್ಬರಿಗೆ ಕೊಡಬೇಕು ಈಗ ನಮ್ಮ ಅಮ್ಮರಿಗೆ. ಇಲ್ಲಿ ಬಂದು ತಿಮಾರಿ ಸೊಪ್ಪು, ಇದು ತಿಮಾರಿ ಸೊಪ್ಪು ನೋಡಿ. ನಾನು ಅಲ್ಲಿ ಇದ್ದಲ್ಲಿ ಕೆಲಸಕ್ಕೆ ಹೋಗಿದ್ದೆವಲ್ಲ, ತುಂಬಾ ಇತ್ತು, ಚೆನ್ನಾಗಿತ್ತು. ಎಲೆ ಅಂತೂ ರೋಗ ಬಿದ್ದಿಲ್ಲ. ನಮ್ಮಲ್ಲಿ ಇದೆ. ಈಗ ಹಚ್ಚಲಿಕ್ಕೆ ಬುಡ ಎಲ್ಲಿಡತ್ತೀರಿ? ಹಾಂ, ಇವು ಬುಡಗಳು ನೋಡಿ, ಇವನ್ನ ಹಚ್ಚಿಬಿಟ್ರೆ ಒಂದು ಹಚ್ಚಿದ್ರೆ ಸಾಕು, ಫುಲ್ ಬಳ್ಳಿ ಥರ ಹಬ್ಬಿ ಬಿಡುತ್ತೆ ಇದು. ಇದನ್ನೀಗ ಕ್ಲೀನ್ ಮಾಡಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ತುಂಬ ಚೆನ್ನಾಗಿದೆ. ಅದಕ್ಕಾಗಿ ಈಗ ಬನ್ನಿ ರೆಸಿಪಿ ಮಾಡ್ತೀನಿ. ಇದಕ್ಕೆ ನೆನಪಿನ ಶಕ್ತಿ ಜಾಸ್ತಿ ಐತೆ, ಮತ್ತು ಚಟ್ನಿ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಕಾಯಿ ಚಟ್ನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ನಾನು ಮೊನ್ನೆ ಒಂದು ರೆಸಿಪಿ ಹಾಕಿದ್ದೆ ನಿಮ್ಮ ಜೊತೆ. ಏನು ಗೊತ್ತಾ, ಕಡಲೆಕಾಳು ಅಕ್ಕಿ ನೆನೆ ಇಟ್ಟು ಒಂದು ದೋಸೆ ಮಾಡಿದ್ದೆ. ಇವತ್ತು ಅದೇ ಥರ ಒಂದು ರೊಟ್ಟಿ ಮಾಡ್ಬೇಕಂತೇಳಿ ಹಿಟ್ಟು ಕಡಲೆಕಾಳನ್ನ ರುಬ್ಕೊಂಡು ನಾನಿಲ್ಲಿ ಒಂಥರ ಚಿಕ್ಕದಾಗಿ ದೋಸೆ ಥರ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನಿಮಗೆ ಕಾಣ್ತಿರ್ಬೋದಲ್ಲ, ತುಂಬ ಚೆನ್ನಾಗಿರುತ್ತೆ ಇದು. ಏನೋ ಡಿಫ್ರೆಂಟ್ ಆಗ್ಬೋದು ಅಂಥೇಳಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರ್ತಾಯಿದೆ. ಟೇಸ್ಟ್ ಒಂದು ನೋಡ್ಬೇಕಷ್ಟೇ, ಅದಕ್ಕೆ ಡಿಫ್ರೆಂಟ್ ಮಾಡ್ಬೇಕಂತೇಳಿ ಅಂದ್ಕೊಂಡೆ. ಮೊನ್ನೆ ಕಡಲೆಕಾಳು ಹಾಕಿ ಮಾಡಿದಾಗ ಚೆನ್ನಾಗಿ ಬಂದಿತ್ತು ರೆಸಿಪಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತಲ್ಲ. ಅದಕ್ಕಾಗಿ ಇವತ್ತು ಚಿಕ್ಕದಾಗಿ ರೊಟ್ಟೆ ಥರ ಮಾಡ್ಬೇಕಂಥೇಳಿ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ತುಂಬಾ ಚೆನ್ನಾಗಿದೆ. ಈಗ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ರೊಟ್ಟೆಗಳನ್ನು. ನಮಗೆ ಈಗ ಮಾಡ್ಕೊಂಡು ಇಷ್ಟು ರೊಟ್ಟೆ ಮಾಡ್ಕೊಂಡು ನಾವು ಒಂದು ಸ್ವಲ್ಪ ತಿಂದು ಮತ್ತು ನಾನು ನಮ್ಮ ಅಮ್ಮರ ಮನೆಗೆ ಹೋಗಿ ಬರ್ತೀನಿ ನೋಡಿ. ಗ್ಯಾಸನ್ನು ಸ್ಲೋ ಮಾಡ್ಕೊಳ್ಬೇಕು. ಗ್ಯಾಸನ್ನು ಸ್ಲೋ ಮಾಡ್ಕೊಂಡು ರೊಟ್ಟಿನ ತಟ್ಕೋಬೇಕು, ಇಲ್ಲಾಂದರೆ ಏನಾಗುತ್ತೆ, ಕೈ ಸುಟ್ಬಿಡುತ್ತೆ. ಡೈರೆಕ್ಟ್ ಅದ್ರ ಮೇಲೆ ಹೀಗೆ ತಟ್ಕೋತೀನಿ ನೋಡಿ. ನಮ್ಗೆ ಎಷ್ಟು ರೊಟ್ಟಿ ಬೇಕಲ್ಲ ಅಷ್ಟು ದೊಡ್ಡದು ತಗೋತೀನಿ ಈ ಥರ. ಇನ್ನೊಂದು ಏನು ಗೊತ್ತಾ, ಇಲ್ಲಿ ಈ ಥರ ಮಾಡ್ಕೊಂಡು ಹಿಟ್ಟು ಹತ್ತಿರುತ್ತಲ್ಲ, ಅದನ್ನೆಲ್ಲ ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಈ ಥರ ಮಾಡಿ ನಾನೀಗೇನು ಮಾಡ್ತೀನಿ, ಸ್ವಲ್ಪ ಕೈಗೆ ನೀರು ಹಚ್ಕೋತೀನಿ ನೋಡಿ. ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ರೆ ಏನಾಗುತ್ತೆ, ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ತುಂಬ ಅಂತೂ ತೆಳ್ಳಗೆ ಆಗಲ್ಲ ಇದು. ಯಾಕೆ ಅಂದರೆ ಇದರಲ್ಲಿ ಮೆಕ್ಕೆಜೋಳ ಇದೆ, ಕಾಯಿ ಮೆಣಸಿದೆ, ಎಲ್ಲ ಇದೆ. ಕೈ ತೊಳ್ಕೊತೀನಿ ನೋಡಿ. ಮೆಕ್ಕೆಜೋಳ ಇದೆ, ಕಾಯಿ ಮೆಣಸಿದೆ, ಹಾಗೆ ಈರುಳ್ಳಿ ಕೂಡ ಇರೋದ್ರಿಂದ ತುಂಬ ತಿಳುವಂತಾಗಲ್ಲ, ದಪ್ಪ ಚೆನ್ನಾಗಿ ಆಗ್ತಾವೆ. ಟೇಸ್ಟ್ ನೋಡಿ ಹೇಳ್ತೇವೆ ಸ್ನೇಹಿತರೆ. ಈಗ ಇದೆಲ್ಲವನ್ನು ನಾನು ಮಾಡ್ಕೊತೀನಿ ನೋಡಿ. ಎಷ್ಟು ಬೇಗನೆ ಬಿಟ್ಟು ಬರುತ್ತೆ. ನೀವು ಇದಕ್ಕೆ ಎಣ್ಣೆ ಬೇಡ, ತುಪ್ಪ ಬೇಡ, ಏನು ಬೇಡ ಅಂದ್ರೆ ಹಾಕೋಬೋದು, ಏನು ಬಿಟ್ಟು ಬಿಡ್ಬೋದು. ತುಂಬ ಹಾಗೆ ಡ್ರೈ ಆಗಿನೂ ಮಾಡ್ಕೊಂಡು ತಿನ್ಬೋದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಈ ಥರ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ಹಾಗೆ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ನೋಡಿ. ಕುಂಕುಮ ಹಚ್ಕೊಂಡಿದೆ, ಕುಂಕುಮ ಹೊಂಟಿದೆ ಎಲ್ಲ ಆಯಿತು ಸ್ನೇಹಿತರೆ. ಇದಷ್ಟು ಇವತ್ತು ರೆಸಿಪಿ ಬರುತ್ತೆ. ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಬನ್ನಿ ಈಗ ನೋಡೋಣ ನೋಡಿ. ಕಡಲೆಕಾಳು ರೊಟ್ಟಿ ಮಾಡಿದ್ದೀವಿ. ರೊಟ್ಟಿ ಯಜಮಾನ್ರು ಟೇಸ್ಟ್ ಮಾಡ್ತಾಯಿದ್ದಾರೆ ನೋಡಿ. ಕೈಯಲ್ಲಿ ಹಿಡ್ಕೊಂಡು ತಿಂತಾಯಿದ್ದಾರೆ ರೊಟ್ಟಿ. ಇದು ಎಣ್ಣೆ ಹಾಕಲ್ದನು ಬೇಯಿಸಿ ತಿನ್ಬೋದು ನೋಡ್ರಿ, ಚೆನ್ನಾಗಿ ಬರ್ತಾವೆ. ಟೇಸ್ಟ್ ಹೇಗಿದೆ? ಅದ್ರ ಸ್ವಲ್ಪ ದಪ್ಪ ಬರ್ತಾವೆ. ಈರುಳ್ಳಿ ಅದು ಜಾಸ್ತಿ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ದಪ್ಪ ಬರ್ತಾವೆ ನೋಡ್ರಿ. ಹೌದಲ್ಲ? ಚೆನ್ನಾಗಿದೆ. ನಮ್ಮ ಮೇಡಮ್ ಅವ್ರನ್ನ ಕೇಳ್ಬೇಕ್ರಿ ಮೊದಲು. ಆ ಮೇಡಮ್ ಅವ್ರನ್ನ ಕೇಳ್ಬೇಕ್ರಿ. ಹಾಂ, ಅವ್ರು ಹೇಳ್ಬೇಕ್ರಿ ನಮಗೆ ಅಲ್ಲ? ಹಾಂ, ಹೇಗೆ ಬಂದಿದೆ? ಸೂಪರಾ? ನಮ್ಮ ರಾಜಕಾರಣಿಗಳು ಎಲ್ಲ ಕೂತು ಚರ್ಚೆ ಮಾಡತ್ತಾರೆ ಚೆನ್ನಾಗಿ ಉಂಟು ಅಂತೇಳಿ ನೋಡಿ. ಇಲ್ಲಿ ನಾನು ರೇಷನ್ ಅಕ್ಕಿ ಒಂದು ಗ್ಲಾಸ್ನಷ್ಟು ಒಂದು ಅರ್ಧ ಗಂಟೆ ನೆನಿಟ್ಟಿದ್ದೆ, ತೊಳೆದು. ಈಗ ನೀರೆಲ್ಲ ಬಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೇನೆ.
ದೋಸೆ ಹಿಟ್ಟು ಯಾವ ಥರ ಪೇಸ್ಟ್ ಮಾಡ್ಕೊತೀವಿ ನೋಡಿ ಆ ಥರ ಪೇಸ್ಟ್ ಮಾಡ್ಕೊಳ್ಳಿ. ಅಕ್ಕಿ ತುಂಬ ಹೊತ್ತು ನೆನೆ ಇಡಬಾರ್ದು. ಇಲ್ಲಿ ಒಂದು ಬೌಲ್ ತೊಗೊಂಡು ಬೌಲ್ಗೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಇದೇ ಮಿಕ್ಸಿ ಜಾರಿಗೆ ನಾನು ರಾತ್ರಿ ಇಡೀ ಕಡಲೆಕಾಳು ನೆನೆಸಿಟ್ಟಿದ್ದೆ. ನಾನಿಲ್ಲಿ ಸಾಧಾರಣ ಒಂದೂವರೆ ಗ್ಲಾಸ್ನಷ್ಟು ನೆನೆಸಿಟ್ಟಿದ್ದೆ. ಅದು ನೆನೆದ ಮೇಲೆ 1-2 ಗ್ಲಾಸ್ನಷ್ಟಕ್ಕಿಂತ ಜಾಸ್ತಿನೇ ಆಗಿತ್ತು. ಅಕ್ಕಿಗಿಂತ ಸ್ವಲ್ಪ ಜಾಸ್ತಿ ಕಡಲೆನ ತೊಗೊಂಡಿದ್ದೀನಿ ನಾನು. ಹಾಗೆ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ 4 ಕಾಯಿ ಮೆಣಸು ಹಾಕೊಂಡೆ, 1 ಇಂಚಷ್ಟು ಶುಂಠಿ. ಇದಕ್ಕೆ ಒಂದು ಚೂರು ಉಪ್ಪನ್ನು ಸೇರಿಸ್ತೀನಿ ನಾನು. ಜಾಸ್ತಿ ಉಪ್ಪಿಲ್ಲ, ಚೂರು ಸೇರಿಸಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಮತ್ತೆ ಪೇಸ್ಟ್ ಮಾಡ್ಕೊತೀನಿ. ಇದಕ್ಕೂ ಕೂಡ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇದನ್ನು ಕೂಡ ಈಗ ಪೇಸ್ಟ್ ಥರ ಮಾಡ್ಕೊಂಬರ್ತೀನಿ ನೋಡಿ. ಈ ಥರ ಇದೇ ಬೌಲಿಗೆ ನಾನು ಅಕ್ಕಿ ಏನು ರುಬ್ಬಿ ಹಾಕಿದ್ನಲ್ಲ ಅದೇ ಬೌಲಿಗೆ ಹಾಕಿದೆ ಎಲ್ಲವನ್ನು. ಕಾಯಿ ಮೆಣಸು ರುಬ್ಬಿದ್ರೇ ಒಳ್ಳೆಯದು, ಮತ್ತು ಕಟ್ ಮಾಡಿ ಕೂಡ ಹಾಕ್ಕೊಳ್ಳಿಕ್ಕಾಗುತ್ತೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹುಡಿ ಹಾಕ್ತಾಯಿದ್ದೀನಿ. ಈಗ ಈ ಹಿಟ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ಹಿಟ್ಟಿಗೆ ಎಷ್ಟು ಬೇಕಲ್ಲ ಉಪ್ಪು ಅಷ್ಟು ಮಾತ್ರ ಸೇರಿಸಿದ್ದೀನಿ, ಮತ್ತು ಮೇಲ್ಗಡೆ ಹಾಕ್ಲಿಕ್ಕಾಗುತ್ತೆ ಅಂಥೇಳಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ. ಮೊದಲಿಗೆ ನೋಡಿ ಇಲ್ಲಿ ಎಲ್ಲವನ್ನು ಒಂದೋ ರೀತಿ ನಾವು ಮಿಕ್ಸ್ ಮಾಡಿ ಎತ್ತಿ ಇಟ್ಕೋಬೇಕಾಗತ್ತೆ. ನಿಮಗೇನಾದರೂ ಇನ್ನೂ ಗಟ್ಟಿಯಾಗಿದೆ ಇದು ಮತ್ತು ನೀರು ಥರ ಅನ್ನಿಸ್ತದೆ ಅನ್ನುವಾಗ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಸ್ವಲ್ಪ ಮೆದು ಮಾಡ್ಕೊಳ್ಳಿ ನೋಡಿ. ಇದಕ್ಕೆ ನಾನೀಗ ಇಲ್ಲಿ ಜಾಸ್ತಿ ಹಿಟ್ಟಾಗಿತ್ತಲ್ಲ ಸ್ವಲ್ಪ ಹಿಟ್ಟನ್ನು ನಾನು ತಗೊಂಡಿದ್ದೇನೆ. ಎಲ್ಲವನ್ನು ಇದಕ್ಕೆ ಪದಾರ್ಥ ಮಿಕ್ಸ್ ಮಾಡಿದರೆ ಇದಾಗುತ್ತೆ ಅಂಥೇಳಿ ನನಗೆ ಎಷ್ಟು ಬೇಕು ಈಗ ಮಾಡುವಷ್ಟು ಅಷ್ಟು ತೆಗೆದು ಸ್ವಲ್ಪ ಫ್ರೀಜರಲ್ಲಿ ಎತ್ತಿಟ್ಟಿದ್ದೀನಿ, ಮತ್ತು ಬಿಸಿ ನಾಳೆ ಮಾಡಲಿಕ್ಕೆ ಬರುತ್ತೆ ಅಂಥೇಳಿ. ಈಗ 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೇನೆ ಅದಕ್ಕೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಟಿರೋವಂಥದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು, ಹಿಟ್ಟು ರುಬ್ಬುವಾಗ ಕೂಡ ಹಾಕಿವಿ, ಜಾಸ್ತಿ ಹಾಕಿರಲಿಲ್ಲ. ಈಗ ನಮಗೆ ಎಷ್ಟು ಬೇಕಷ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಈಗ ಕರೆಕ್ಟಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಬೌಲ್ನಷ್ಟು ಹಸಿ ಮೆಕ್ಕೆಜೋಳನ ಬೇಯಿಸಿರೋಂಥದ್ದೆಲ್ಲ ಹಸಿದಿದೆ ಇದು ಮೆಕ್ಕೆಜೋಳ. ಹಾಗೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಾಗೆ ಓಂಕಾಳು 1 ಟೇಬಲ್ ಸ್ಪೂನಷ್ಟು. ಈಗ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇರೆ ಹಿಟ್ಟು ಯಾವುದು ಹಾಕ್ಲಿಕ್ಕೆ ಹೋಗಬೇಡಿ. ಇನ್ನೂ ನಿಮಗೇನಾದರೂ ಹಿಟ್ಟು ಬೇಕು ಅನಿಸಿದರೆ ನಾವು ಎತ್ತಿಟ್ಕೊಂಡಿದ್ದೀನಿ ನೋಡಿ. ನಾನಂದರೆ ಜಾಸ್ತಿ ಮಾಡಿದೆ ಕ್ವಾಂಟಿಟಿಯಲ್ಲಿ, ನಾನು ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಎಲ್ಲವನ್ನು ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ ಈ ಹದದಲ್ಲಿ ನಮಗೆ ಇರಬೇಕು. ನಿಮಗೆ ಏನಾದರೂ ಹಿಟ್ಟು ಮಿದು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ಟಾರ್ಟಿಂಗಲ್ಲಿ ಗಟ್ಟಿನೇ ಇರಬೇಕು. ಈಗ ಈ ಥರ ರೆಡಿಯಾಗಿದೆಯಲ್ಲ, ಇಲ್ಲಿ ನಾನು ಒಂದು ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಈ ಹಂಚು ಮೇಲೆ ಕಾಯಿಕ್ಕಿಂತ ಮುಂಚೆರೆ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬೇಡ, ತುಪ್ಪ ಬೇಡ, ಏನು ಬೇಡ ಅನ್ನೋರು ಕೂಡ ಹಾಗೆ ಬೇಯಿಸ್ಕೋಬೋದು. ಡಯೆಟ್ನವ್ರಿಗೆ ಅದು ತುಂಬಾ ಒಳ್ಳೇದು ನೋಡಿ. ಇದು ಹೆಲ್ದಿಯಾಗಿ ನಾನಿಲ್ಲಿ ಸ್ವಲ್ಪ ಮಕ್ಕಳಿಗೆ ಮಾಡೋದ್ರಿಂದ ನೋಡಿ ಹಿಟ್ಟು ಗಟ್ಟಿ ಆದ್ರೇ ಚೆನ್ನಾಗಿರುತ್ತೆ. ಈ ಥರ ನಾನೀಗ ಡೈರೆಕ್ಟಾಗಿ ತಟ್ಕೊಳ್ತಾ ಇದ್ದೀನಿ. ಇದಕ್ಕಿನ್ನು ತಾಲಿಪಟ್ಟಿ ಆದರೂ ಅನ್ನಿ, ರೊಟ್ಟಿ ಆದರೂ ಅನ್ನಿ, ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ರಾತ್ರಿ ಇದಕ್ಕೆ ಡಿನ್ನರಿಗೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು, ಟೇಸ್ಟಿಯಾಗಿರುವಂಥದ್ದು ನೋಡಿ. 2 ಸೈಡು ಚೆನ್ನಾಗಿ ಬೇಯಬೇಕು. ಆಗ ಮೇಲ್ಗಡೆಯಿಂದ ಕೂಡ ಎಣ್ಣೆ ಹಾಕಿ ನಿಮಗೆ ತೋರಿಸ್ತೇನೆ. ಯಾಕೆ ಅಂದರೆ ನೀವು ಹಾಗೇನೂ ಕೂಡ ಮಾಡ್ಕೋಬೋದು. ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಡಂದ್ರೂ ಹಾಗೆ ಬೇಯಿಸ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. 1-2 ನಿಮಿಷ ಆದಮೇಲೆ ಇದನ್ನು ನಾನು ತಿರುಗಿಸಿ ಕೂಡ ಹಾಕೋತೀನಿ ನೋಡಿ. ಅದು ಹಂಚು ಎಷ್ಟು ಬೇಗ ಬಿಟ್ಟಿದೆಯಲ್ಲ ನೋಡಿ. ಅದನ್ನೀಗ 2 ಸೈಡು ಚೆನ್ನಾಗಿ ಬೇಯಲಿ ನಮಗೆ ನೋಡಿ. ಇಲ್ಲಿ 2 ಸೈಡು ಈ ಥರ ಬೆಂದಿದೆ. ಈಗ ನಾನು ಅದೇನು ಕಟ್ಟಾಗಿತ್ತಲ್ಲ ಅದನ್ನು ಸ್ವಲ್ಪ ಮತ್ತೆ ಹಿಟ್ಟು ಹಾಕಿ ಅಂಟಿಸಿದ್ದೇನೆ. ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಮಾಡಿರೋದು, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಶೇರ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ನಾನೀಗ ಇದನ್ನೆಲ್ಲ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ. ನೀವು ಇದನ್ನು ಹಾಗೇನೂ ತಿನ್ಬೋದು, ಖಾರವಾಗಿಯೂ ಇದೆ. ಬೇಡ ಅಂದರೆ ನೀವು ಇದರೊಟ್ಟಿಗೆ ಚಟ್ನಿ ಒಟ್ಟಿಗೆ ತಿನ್ಬೋದು, ಇಲ್ಲ ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ನಿ. ತುಂಬಾ ಚೆನ್ನಾಗಿದೆ. ಮಕ್ಕಳಿಗಂತೂ ಖುಷಿಯಾಗುತ್ತೆ ನೋಡಿ. ಈ ಥರ ಮಾಡಿಕೊಡಿ.
ನಾ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ತುಂಬ ದಪ್ಪನೂ ಅಲ್ಲ, ತುಂಬ ತಿಳುನೂ ಅಲ್ಲ, ಯಾಕಂದ್ರೆ ನಾವು ಈರುಳ್ಳಿ ಅದು ತುಂಬಾ ಹಾಕಿದ್ದೀವಿ ಕಟ್ ಮಾಡಿ, ಅದಕ್ಕೋಸ್ಕರ. ಇಷ್ಟ ಆಗಿದ್ರೆ ಶೇರ್ ಮಾಡಿ. ಶ್ರೇಯಮ್ಮ ಯಾಕಮ್ಮ? ಸ್ನೇಹಿತರೆ, ಬನ್ನಿ, ಈಗ ಆವಾಗಲೇ ನಾವು ತಾಲಿಪಟ್ಟಿ ಮಾಡಿ ತಿಂದೀವಿ. ಈಗ ಅನ್ನ ಮಾತ್ರ ಮಾಡಿದ್ದೀನಿ. ಅನ್ನ ಮಾತ್ರ ಇವತ್ತು ಊಟಕ್ಕೆ. ಮೊಸರು ಹಾಲಿದೆ, ಹಾಕೊಂಡು ತಿಂತೇವೆ ಅಂತಾರೆ. ಸ್ವಲ್ಪ ಮಾವಿನ ಹಣ್ಣಿನ ಪದಾರ್ಥ ಇದೆ, ಅದಕ್ಕಾಗಿ ಅದನ್ನೇ ತಿಂತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಮೇಲೆ ಬಿಟ್ಟಿದ್ದೀನಿ, ಏನು ಮಾಡಲಿಲ್ಲ. ಯಾಕಂದರೆ ಸಾಯಂಕಾಲ ಎಲ್ಲರೂ ತಿಂದಿದ್ದಾರೆ, ಹೊಟ್ಟೆ ಹಸು ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಎಲ್ಲರೂ ತಿಂದಿರೋದ್ರಿಂದ ಹೊಟ್ಟೆ ಹಸು ಇಲ್ಲ ಅಂತ ಇದ್ದಾರೆ. ಅದಕ್ಕಾಗಿ ಸ್ವಲ್ಪ ಇಲ್ಲಿ ಅನ್ನ ಮಾಡಿದ್ದೀನಿ ನಾನು. ಇದ್ರ ಮೇಲೆ ಇಟ್ಟಿದ್ದೀನಿ ಪದಾರ್ಥ. ಇವ್ರು ಹಾಕಿ ಇವ್ರು ಯಾಕೆ ಅನ್ಕೋತಾರ? ಶ್ರೇಯದನು ಅವನ ಮೇಲೆ ಹುಳ ಆಯ್ತು ಹೋಗಿಸೋದನು. ಟಿ ಶರ್ಟ್ ಮೇಲೆ ಐತೆ ನೋಡಿ ದನು. ಹಾಂ, ಅಲ್ಲ, ಏಯ್ ಸರಿ ಕೂತ. ಸ್ನೇಹಿತರೆ, ಏನು ಮಾಡೋದು ನೋಡಿ, ಕೈ ಮುರ್ಕೊಂಡು ಕೂತಿದ್ದಾನೆ. ಈಗ 6th ಸ್ಟ್ಯಾಂಡರ್ಡ್ ಇರುವಾಗ ಮುರ್ಕೊಂಡು, 7th ಅಲ್ಲ, 7th ಇರುವಾಗ ಕೈ ಮುರ್ಕೊಂಡಿದ್ದ. ನನಗೆ ಯಾಕೆ ನಗಿ ಬರ್ತಾಯಿದ್ದೆ ಅಂದರೆ ಅವ್ನು ಮಾಡಿರೋ ಎಡವಟ್ಟು ಅಂತದ. ಈಚೆ ಬಾ ಇಲ್ಲ, ಈಚೆ ಬಾ. ನೋಡಿ ಅವನು ಕೈ ಹೇಗೆ ಹಿಡಿದಿದ್ದಾನೆ ಸ್ನೇಹಿತರೆ. ಇದೇ ಕೈಯ ಅವಾಗ ಎಲ್ಲಿ ಮುರಿದಿತ್ತು, ಅಲ್ಲೇ ಮುರಿದಿತ್ತು, ಇಲ್ಲೇ ಮುರ್ಕೊಂಡಿದ್ದ ಸ್ನೇಹಿತರೆ ಕೈಯ 7th ಇರುವಾಗ. ಮತ್ತು ಈಗ ಅಲ್ಲೇ ಏಟ್ ಮಾಡ್ಕೊಂಡಿದ್ದಾನೆ. ರಾಡ್ ಇದು ಕ್ರ್ಯಾಕ್ ಬಿಟ್ಟಿತ್ತು ಅಷ್ಟೇ, ಸ್ಕ್ರ್ಯಾಚ್ ಅನ್ನತಾನ. ಈಗ ಇದು ಕೈಗೆ ಏಟ್ ಮಾಡ್ಯಾಕಂದಿದ್ದಾನೆ. ಇದು ಮುರಿದಿದೆ ಅನ್ನೋದು ಗೊತ್ತಿಲ್ಲ, ಏನಾಗಿದೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಏಟು ಸರಿ ಬಿದ್ದಿದೆ ಇವತ್ತು ಸಾಯಂಕಾಲ. ನಾನು ಏನು ತಾಲಿಪಟ್ಟಿ ಮಾಡ್ಕೊಂಡು ನಮ್ಮ ಅಮ್ಮರಿಗೆ ತೊಗೊಂಡು ಹೋಗಿ ಯಜಮಾನ್ರು ನಾನು ಬರುವಷ್ಟರಲ್ಲಿ ಕೈ ಬೀಸಿ ಬಡ್ಕೊಂಡಿದ್ದಾನೆ ನೋಡಿ. ಗೇಟಿಗೆ ಬೀಸಿದಂತೆ ಕೈಯ ಹೋಗಿ ಗೇಟಿಗೆ ಸರಿ ಬಡ್ದುಬಿಟ್ಟಿದೆ, ಕೆಬ್ಬನ್ನು ಬಡ್ದುಬಿಟ್ಟಿದೆ. ಅದನ್ನು ನೋವಾಗಿದೆ. ಈಗ ಇಲ್ಲಿವರೆಗೆ ನೋವಾಗ್ತಾ ಇದೆ ಅದೀಗ. ಅದಕ್ಕೊಂದು ಔಷಧ ಕೊಡ್ತಾ ಇದ್ರು ನಮ್ಮ ಅಮ್ಮಾರು. ಸಿಂಗಾಪುರಲ್ಲ, ಹೌದು, ಸಿಂಗಾಪುರದ ಔಷಧ. ಈ ಥರ ಏನಾದರೂ ಆದರೆ ಹಚ್ಚಲಿಕ್ಕೆ ಅಂಥೇಳಿ ಅದನ್ನೇ ಹಚ್ಚಿದ್ದೇವೆ. ಐಸ್ ಇಟ್ಟಿದ್ದೇವೆ ಅಲ್ಲ. ಕಮ್ಮಿ ಅನಿಸಿದೆ ಇಲ್ಲ ನೋವು ಇಲ್ಲ. ಅದು ಅವನಿಗೆ ತುಂಬಾ ನೋವು ಆಗ್ತಾಯಿದೆ, ಹೊಡಿತಾ ಇದೆ ಕೈ. ಅದಕ್ಕೆ ಮುಖ ನೋಡಿ ಈ ಥರ ಮಾಡ್ಕೊಂಡು ಕೂತಿದ್ದಾನೆ. ಅವಾಗ ಇದರ ಶ್ರಾವಣದಾಗ ಮುರ್ಕೊಂಡಿದ್ದು ಕೈ. ಅವಾಗ ಅದೇ ಆಗಸ್ಟ್, ಶ್ರಾವಣದಾಗಲ್ಲ, ವರಮಹಾಲಕ್ಷ್ಮಿ ಹಬ್ಬದಾಗಲ್ಲ ಮುರ್ಕೊಂಡದ್ದು. ಈಗ ನೋಡಿ ಕೈ ಅದು ನೋವು ಹೊಡಿತಾ ಇದೆ ಸಾಕಷ್ಟು ಅವನಿಗೆ ಈಗ. ಆದರೂ ನಮ್ಮ ಮುಂದೆ ತೋರಿಸ್ಕೊತಾ ಇಲ್ಲ ಅವನು. ಎಷ್ಟೊತ್ತಾದ ನಾವು ಕೇಳ್ತಾನೆ ಇದ್ದೀನಿ ಅವ್ನ ಮುಖ ನೋಡಿ, ಆದರೆ ತೋರಿಸ್ಕೊತಾ ಇಲ್ಲ. ನೋವು ಸರಿ ಇದೆ ಅದು. ಇನ್ನು ನಾಳೆ ಬೆಳಗ್ಗೆ ಆಸ್ಪತ್ರೆಗೆ ತೊಗೊಂಡೋಗ್ಬೇಕು. ಇವಳಿಗೆ ನಗು ಬರ್ತಾಯಿದೆ. ಎಂತ ಮಾಡೋದು ನೋಡಿ. ಇವನು ಆಡ್ತಾ ಮಾಡ್ಕೊಂಬಿಟ್ಟು ನೋಡಿ. ಒಂದಿಲ್ಲ ಅಂದರೆ ಒಂದು ನಮ್ಗೆ ನೆಮ್ಮದಿಯಿಂದ ಇರೋದಕ್ಕೆ ಬಿಡಲ್ಲ. ಇವನಂತೂ ಮೊನ್ನೆನೇ ಹೇಳಿದೆ ಆ ಥರ ಕೈ ಬೀಸಬೇಡ ಅಂತ ಹೇಳಿದ್ದೆ ನಾನು. ತುಂಬಾ ಕೈ ಬೀಸಿ ನಡೀತಾನ ಅವನು. ನೀರು ಬಂದಿದೆ ಅಂಥೇಳಿ ಗೇಟ್ ವಾಲ್ ಬಂದ್ ಮಾಡಕ್ಕೆ ಹೋಗಿದ್ದಾನ. ಬಂದ್ ಮಾಡಿ ಮಾಡ್ಕೊಂಡಿದ್ದ ಆಟ. ನಾನು ಮನೆಯಾಗಿಲ್ಲ, ಯಜಮಾನ್ರು ಮನೆಯಾಗಿಲ್ಲ, ಅಕ್ಕ ತಮ್ಮ ಇಬ್ಬರದವರು ಈ ಥರ ಮಾಡ್ಕೊಂಡು ಕೂತಿದ್ದಾರೆ ನೋಡಿ. ಸ್ನೇಹಿತರೆ, ಈಗ ಬೆಳಗ್ಗೆ ಅವನ ಆಸ್ಪತ್ರೆಗೆ ಹೋಗ್ತೀವಿ. ಈಗ ತುಂಬ ಅವನಿಗೆ ಆಗುವಾಗೂ ಟೈಮ್ ತುಂಬ ಆಗಿತ್ತು. ಹೌದು, ಆಸ್ಪತ್ರೆ ಬಂದು ನಾಳೆ ಈಗ ಇಲ್ಲಿ ಊಟಕ್ಕೆ ಮೊಸರು ಇದೆ, ಹಾಲು ತೊಗೊಂಡಿದೆ, ಇಲ್ಲಿ ಪದಾರ್ಥ ಇದೆ ಸ್ನೇಹಿತರೆ. ಏನಿಲ್ಲ, ಇಷ್ಟೇ. ಈಗ ಊಟ ಮಾಡ್ತೇವೆ. ಯಾರಿಗೂ ಅಷ್ಟೊಂದು ಹಸು ಇಲ್ಲ, ಅನ್ನ ಮೊಸರು ಉಂಡ್ರೆ ಆಯ್ತೈತೆ ಎಲ್ಲರೂ. ಅದಕ್ಕೆ ಬಿಟ್ಟಿದ್ದೀವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕೇನಾಯಿತು? ಇವ್ರು ಕೂತಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಬನ್ನಿ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭರಾತ್ರಿ, ಗುಡ್ ನೈಟ್.